ಸೊ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಎನ್ಎಸ್ ವ್ಲಾಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವಿರಾಜ್ಪೇಟ್ ಗೌರಿ ಗಣೇಶ ವಿಸರ್ಜನೆಗೆ. ಸೊ ಗಾಯ್ಸ್, ನಮ್ಮ ವಿರಾಜ್ಪೇಟ್ ಕ್ರೌಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ತುಂಬ ಜನ ಇದ್ದಾರೆ, ಬನ್ನಿ ನೋಡೋಣ. ಅದು ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಬರ್ತೀನಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ, ನೋಡ್ಬೋದು. ಸೊ ಫಸ್ಟ್ ನಾವು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಕ್ಲಾಕ್ ಟವರ್ ಪಕ್ಕ. ಬಟ್ ಇಲ್ಲಿ ನಮ್ಮ ಡಿ ಜೆ ನೋಡಿದ ತಕ್ಷಣ ನಮಗೆ ಇಲ್ಲೇ ಹೋಗಬೇಕು ಅಂತ ಅನಿಸ್ತಿದೆ. ಇಲ್ಲಿ ನೀವು ನೋಡ್ಬೋದು, ನಮ್ಮ ಕಮಿಟಿಯ ಮೂರ್ನಾಡ್ ರಸ್ತೆ ವಿರಾಜ್ಪೇಟ್ ನಮ್ಮ ಡಿ ಜೆ ಇಲ್ಲಿ ರೆಡಿಯಾಗಿ ನಿಂತಿದೆ. ನಮ್ಮ ಗಣಪತಿ ಇನ್ನೂ ಬಂದು ಟ್ಯಾಕ್ಟ್ರ್ ಮೇಲೆ ಕೂತಿಲ್ಲ. ಕೂತಾದ್ಮೇಲೆ ಬರೋಣ ಬನ್ನಿ. ಜನರ ಕ್ರೌಡ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಈಗಿಷ್ಟೇ, ಇನ್ನೂ ಸ್ವಲ್ಪ ಹೊತ್ತು ಹೋದ್ಮೇಲೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಗಣಪತಿ ಟೆಂಪಲ್ ಮುಂದೆ ಬಂದಿದ್ದೀನಿ. ನನಗಿಲ್ಲಿ ಆದಿತ್ಯ ಮತ್ತೆ ಪ್ರಫುಲ್ ಸಿಕ್ಕಿದ್ದಾರೆ. ಈಗ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ಸ್ ಕೂಡ ಈಗ ನನ್ನ ಜೊತೆ ಸಿಕ್ಕಿದ್ದಾರೆ. ನನ್ನ ಗೆಳೆಯ ಆದಿತ್ಯ ಮತ್ತು ಪ್ರಫುಲ್. ಆದಿ, ಎಲ್ಲಿ ವಿಡಿಯೋ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇಲ್ವಾ? ನೀನ್ ಮಾಡ್ತಿದ್ದೀರ, ನಾನೇನ್ ಮಾಡ್ಲಿ? ಹೌದಾ? ಮಾಡಲ್ವಾ? ನೀನ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬಿಗೆ ಒಂದು ಕಲೆ ಇರಲ್ಲ. ಅದೇ ಬರೀ ಡೌಗಳು ನೀನ್ ಮಾಡ್ಬೇಕು. ಎಲ್ಲ ಮಾಡ್ತೀನಿ, ನೀನ್ ಮಾಡ್ಬೇಕಾದಿ. ಎಲ್ಲಾನು ಮಾಡ್ತಾ ಇರ್ತೀನಿ ನೋಡಿ. ಎಲ್ಲಾನು ಮಾಡ್ತಾ ಇರ್ತೀನಿ ನೋಡಿ. ಓಕೆ ಓಕೆ ಓಕೆ. ಸೊ ಇಷ್ಟೇನಾ? 3 ಜನ ನೀನು? ಹೌದು. ಬರಲ್ವಾ ಯಾರು? ಬರ್ತಾರೆ ಜನ, ಸ್ವಲ್ಪ ಲೇಟ್ ಆಗಬೇಕು. ಇನ್ನೂ 10 ಗಂಟೆ ಆಗಿಲ್ಲಲ್ಲ, ಇಲ್ಲಿ 10 ಗಂಟೆ ಮೇಲೆ ಸ್ವಲ್ಪ ಜನ ಬರ್ತಾರೆ. ಬರೋ ತನಕ ವೇಟ್ ಮಾಡ್ತಿರ್ಬೇಕು ಅಷ್ಟೇ. ಹಾಗಂತ್ಯಾ? ಓಕೆ ಬಾ. ಈ ಹೈಟ್ ನೋಡ್ಬೋದು, 6 ಅಡಿ ಕಟ್ಔಟು. ಪ್ರಫುಲ್ ಇಲ್ಲಿ ನೋಡು, 6.3 ಅದು. 6.3? 3 ಅಡಿ. 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗವರ್ಮೆಂಟು. ವೈಬ್ಸ್ನ ಎಂಜಾಯ್ ಮಾಡೋಕ್ಕೆ ಬೇಗ ಹೋಗ್ತಾ ಇದ್ದಾರೆ ಜನ. ಗೌರಿ ಟೆಂಪಲ್ಲು, ಬಟ್ ಇಲ್ಲಿ ನಾವು ಬಸವೇಶ್ವರ ಟೆಂಪಲ್ ಅಂತ ಕರಿತೀವಿ ಎಲ್ಲ ಜನ. ಸೊ ಅಲ್ಲಿ ಗಣಪತಿ ಕೂರಿಸಾಗಿದೆ, ಇಲ್ಲಿ ನೋಡೋಣ ಬನ್ನಿ. ಓ, ಇಲ್ಲಿ ಕೂಡ ಕೂರಿಸಾಗಿದೆ ನೋಡಿ. ತೋರಿಸ್ತಾ ಇರೋದು ಒಂದು 2-3 ಗಣಪತಿ ಆದರೆ ಇಲ್ಲಿ, ಬಟ್ 22 ಗಣಪತಿ ಇಲ್ಲಿ ನಮ್ಮ ವಿರಾಜ್ಪೇಟೆಯಲ್ಲಿರೋದು. ಸೊ ಬನ್ನಿ ನೋಡೋಣ. ಡ್ಯಾನ್ಸ್ ಎಲ್ಲ ಶುರು ಮಾಡಲ್ವಾ? ಶುರು ಮಾಡೋ ಟೈಮ್ ಬರಬೇಕು, ಆವಾಗ ಮಾಡಬೇಕು. ಯಾವಾಗೇನೋ ಮಾಡಬೇಕು ಆವಾಗಲೇ ಮಾಡಬೇಕು. ಸುಮ್ಮನೆ ಯಾವಾಗ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದ? ಏನಂತೀರಾ? ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ? ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು. ಸೊ ನಾವೀಗ ಹೋಗ್ತಾ ಇದ್ದೀವಿ ದಕ್ಷಿಣಮೂಲ ಟೆಂಪಲಿಗೆ. ಅಲ್ಲಿ ನೋಡೋಣ ಗಣೇಶ ಟ್ರ್ಯಾಕ್ಟರ್ ಮೇಲೆ ಕೂತಾಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದೇನೋ ಡೈಲಾಗ್ ಹೇಳ್ತಾ ಇದ್ದಲ್ಲ? Bro, she blocked me. Bro, she blocked me. ಓಕೆ. Now I am coming in her feeds now. ಇದರಲ್ಲಿರೋದೇನೋ ಡಿಲೀಟ್ ಮಾಡ್ಬಿಟ್ಟೆ, ಇಲ್ಲಿರೋದು. ಸೊ ನಾವೀಗ ಬಂದಿದ್ದೀನಿ ವಿರಾಜ್ಪೇಟ್ ಬಾಲಾಂಜನೇಯ ಟೆಂಪಲಿಗೆ. ಸೊ ನಿನ್ನೆ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಪಟಾಕಿ ಬೇರೆ ಹೊಡಿತಾ ಇದ್ದಾರೆ ಕಣ್ರಿ.
ಹುಲಿ ಹುಲಿ ಹೇಗಿದೆ, 6 ಪ್ಯಾಕ್ ಎಲ್ಲ ಬಂದ್ಬಿಟ್ಟಿದೆ. ಜಯ ಆಂಜನೇಯ. ಬನ್ನಿ ಪಟಾಕಿ ಎಲ್ಲ ಹೊಡೆದು ಜೋರಾಗಿ ಹಬ್ಬ ಮಾಡ್ತಾ ಇದ್ದೀವಿ. ಎಲ್ಲ ನೋಡ್ದಂಗೆ ಆಗಿತ್ತು ನಿನ್ನ. ಎಬ್ಬುಲಿ ನಾನು ಬಂದಿದೀವಿ ಈಗ. ಇದಾದ್ಮೇಲೆ ಇಲ್ಲಿ ಸ್ವಲ್ಪ ಜನ ಈ ಕಡೆ ನಿಂತಿದ್ದಾರೆ, ಯಾರು ಅಂತ ನೋಡ್ಬೋದು. ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಯಾವಾಗ ಬಂದೆ? ಎಲ್ಲಿಂದ? ಮಂಗಳೂರಿಂದನಾ? ಬಟ್ ನಿನ್ನ ಇಲ್ಲಿ ನೋಡ್ದಂಗೆ. ನಮಸ್ತೆ ಮೇಡಮ್, ಹೇಗಿದೆ? ಬರೀ ಒಂದೇ ಕಡೆ ಹೋಗಿದ್ದಾ ಅಥವಾ ಎಲ್ಲ ಕಡೆ ಹೋಗಿ ಬಂದ್ರ? ಹೌದಾ, ಓಕೆ ಓಕೆ. ಓ ಬ್ರೋಸ್, ಹೇಗಿದ್ಯಾ? ಯಾವಾಗ ಬಂದಿದ್ದು? ನಿನ್ನೆ. ಓಕೆ, ಹೇಗೆ ಅನಿಸ್ತಿದೆ ನಮ್ಮ ವಿರಾಜ್ಪೇಟ? ಫಸ್ಟ್ ಟೈಮ್ ನಾನು ಆಕ್ಚುಲಿ ನೋಡ್ತಿರೋದು ಇದು ಗಣೇಶ ಚತುರ್ಥಿನ ಇಲ್ಲಿ ವಿರಾಜ್ಪೇಟೆಯಲ್ಲಿ. ಸೊ ಎಕ್ಸೈಟೆಡ್ ಆಗಿದೆ. ಹೌದಾ, ಬರೀ ಒಂದೇ ಕಡೆ ಆಯ್ತಾ ಅಥವಾ ಬೇರೆ ಎಲ್ಲ ಕಡೆ ಹೋಗಿ ಬಂದ್ರ? ಇಲ್ಲೇ ಫಸ್ಟ್. ಓಕೆ, ಯಾಕೆ ವಿಖ್ಯಾತ್ ಏನು ಮಾತಾಡ್ತಾ ಇಲ್ಲ? ಹೇಳಿ ಮಾತಾಡೋಣ. ಹೌದಾ, ಓಕೆ ಓಕೆ, ಬನ್ನಿ ಮುಂದೆ ಕಾಣೋಣ ಆಗ. ಬನ್ನಿ ಹೋಗೋಣ. ಓಕೆ ಬನ್ನಿ, ಚಲೋ. ಸೊ ಆಶು, ವಿಖ್ಯಾತ್ ಡ್ಯಾನ್ಸ್ ಮಾಡಕ್ಕೆ ರೆಡಿನಾ? ಫುಲ್ ರೆಡಿ. ವಿಖ್ಯಾತ್ ಎಷ್ಟು ಜೋಶಲ್ಲಿ ಇದೆಯಾ? ಫುಲ್ ಹೈ. ಹೈಯಾ? ಆಶು ನೀನು? ಓಕೆ ಓಕೆ. ನಾವಿಷ್ಟರಲ್ಲೇ ಐಶುನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಎಲ್ಲಿ ಈಗ? ಎಲ್ಲಿಗೆ? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಮಂಗ್ಳೂರ್ ಹುಡುಗಿ ಬಂದಿದ್ದಾಳೆ. ಸೊ ಆಶ್ರಿತ ಬೇಸಿಕ್ಲಿ ಮಂಗಳೂರು ಅವರಾ ನೀವು? ಮಂಗ್ಳೂರ್ ಹುಡುಗಿ ಇನ್ ಕರ್ಕೊ ಬಂದ್ರ? ಮೆಸೇಜ್ ಮಾಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜೆಂಟಲ್ಮನ್ ಆದಿತ್ಯ. ಇನ್ನೊಬ್ಬ ಗೆಳೆಯ ಸಿಕ್ಕಿದ್ದಾನೆ, ಕೃತಿಕ್. ಎಲ್ಲ ಇದ್ದಾರೆ. ಹಾಯ್ 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 ಹಾಯ್. ಏನ್ ಕೃತಿಕ್, ಫುಲ್ ಮಿಂಚಿಂಗಾ? ಮತ್ತೆ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹಂಗಂತೆ. ಹಾಯ್. ಸೊ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಾಯ್ತು. ಈಗ ನೆಕ್ಸ್ಟ್ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಲೋ ಗಗನ್, ಎಷ್ಟಿದು? ಇನ್ನೊಂದ್ಸಲ ಹೇಳೋ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಆಶು, ಕ್ರೌಡಲ್ಲಿ ಹೋಗಕ್ ಆಗ್ತಿಲ್ವಾ? ಬನ್ನಿ ನೋಡೋಣ. ಎಲ್ಲಿ ಹೋಗೋಣ ಅಂತಿದ್ಯಾ? ತುಂಬಾ ಕ್ರೌಡ್ ಇದೆ, ನುಗ್ಗಕ್ಕಾಗ್ತಿಲ್ಲ. ಗಗನ್ ಮಾತಾಡ್. ಗಗನ್ ಏನು ಡಿಜೆ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಎಲ್ಲಿ ಸೌಂಡೇ ಇಲ್ಲ. ನಿನಗೆ ಸೌಂಡ್ ಜಾಸ್ತಿ ಬೇಕಾ? ಸೊ ಈಗ ನಾವು ಪುನಃ ನಮ್ಮ ಮೂರ್ನಾಡ್ ಕಮಿಟಿಗೆ ಬಂದಿದ್ದೀವಿ. ಎಲ್ಲಿ ನೋಡಿ DJ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ DJ ಹೇಗಿರುತ್ತೆ ಅಂತ ಮುಂದೆ ನೋಡ್ತೀರಾ? ನೋಡ್ಬೇಕಾ? ಡ್ಯಾನ್ಸಿಗೆ ರೆಡಿ ಆಗಿದ್ದೀರಾ? ಓಕೆ ಬನ್ನಿ ಮಾಡುವಾಗ. ಸೊ ಈಗ ಗಣಪತಿನೂ ಕೂರ್ಸಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಮ್ಮ ಗಣಪತಿ. ಹಾಗೆ ಅಷ್ಟೇ ಚೆನ್ನಾಗಿದೆ ನಮ್ಮ DJ ಕೂಡ. ಎಲ್ಲ ಉಡಿ ಮಾಡ್ತಾ ಇದ್ದಾರೆ.
ಹಾಯ್ 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 ಪ್ರಿಯಾ ಹಾಯ್ ಹಾಯ್ ನಮಸ್ತೆ ಡಿ ಬಾಸ್ ಫ್ಯಾನ್. ಹೇಗಿದ್ದೀರಾ? ಎಂಜಾಯಾ? ಈ ಸಲ ಅಂತೂ ನೆಕ್ಸ್ಟ್ ಲೆವೆಲ್. ಮಾತಾಡ್ರಿ ನೀವು ಕೂಡ ಕಪಲ್ಸ್. Star and Mrs. Ramachari. ಮಾತಾಡಿ, ಕೇಳಿಸ್ತಿಲ್ವಾ? ಎಲ್ಲ ರೆಡಿನಾ ಡ್ಯಾನ್ಸ್ ಮಾಡಕ್ಕೆ ಮಾವನ್ ಜೊತೆ? ಈ ಸಲ ಅಂತೂ ಬ್ಯಾಂಗ್ಳೂರ್ ಗ್ಯಾಂಗ್ ಕೂಡ ಬಂದಿದೆ. ವಂಡರ್ಲಾದಲ್ಲಿ ಇವ್ರನ್ನೆಲ್ಲ ನೋಡಿರ್ತೀರಾ, ಬಟ್ ಈಗ ನೋಡಿ ವಿರಾಜಪೇಟೆಯಲ್ಲಿ ಇವ್ನ ಡ್ಯಾನ್ಸ್ ಹೇಗಿರುತ್ತೆ ಅಂತ. ಟಗರು ಬಂತು, ಟಗರು ಏನ್ ಟಗರು? ಆದಿತ್ಯ ಡ್ಯಾನ್ಸಿಗೆ ರೆಡಿ ಆಗಿದ್ಯಾ? ಯಾವ ಮದುವೆ ಆಗಿದ್ದು? ಆಕರ್ಷಣೆಗಳಿಗೆ ಬಿಂಬನಾಗಿ ಸಿಗುವಂತ ಸುವರ್ಣ ಅಕ್ಕ ಬಂದ್ಬಿಟ್ರು. ಏನ್ ಗೈಸ್ ಸುಮ್ಮನೆ ನಿಂತಿದ್ದೀರಾ? ನೆನೆ ಅನ್ಕೊಂಡು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಮಾಡಿಸಿದ್ದೀವಿ. ಕೀರ್ತಿ ಹಾಯ್. ಸೊ ಟೀಮ್ ಈಗ ರೆಡಿ ಆಗಿದೆ. ಆಯ್ತು ಬಿಡು. ಕೇಳಿಸುತ್ತೆ ಪಿಂಕಿ? ಕೇಳ್ತಿದ್ಯಾ? ಜೋಶ್ ಇದೆಯಾ? ಡ್ಯಾನ್ಸ್ ಮಾಡ್ತೀಯಾ? ಹರ್ಷಿ ಅಕ್ಕ, ಆಲ್ ಆಫ್ ದಮ್ ರೆಡಿನಾ? ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಬೇರೆ ಕಡೆ ಬಂದಿದ್ಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಸೊ ಇಷ್ಟೆಲ್ಲ ಆದಮೇಲೆ ನಮ್ಮ ಕೊಡಗಲ್ಲಿ ವಾಲ್ಗ ಇಲ್ಲದೆ ಇದ್ದೀರಾ ಆಗುತ್ತಾ? ಬರಲಿ ವಾಲ್ಗ.
ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಯಾಕೆ ಯಾಕೆ ಗೊತ್ತಿಲ್ಲ, ಡಿಜೆ ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಬಾವು ಬಂದರು ಅಂತೇಳಿ ಬಾವು ಬಂದರು, ಅದಕ್ಕೆ ಡಿಜೆ ನಿಲ್ಲಿಸಿದ್ದಾರೆ ಸ್ವಲ್ಪ ಹೊತ್ತು. ಏನು ಮಾಡೋದು? ಮಕ್ಕಳೇ ಸ್ಟ್ರಾಂಗ್ ಗುರು. ತಾಳೆ ಹೂವ ಪೊದೆಯಿಂದ ಫುಲ್ ಸುಸ್ತಾಯಿತು. ಈಗ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಆಮೇಲೆ ಪುನಃ ಡ್ಯಾನ್ಸ್ ಮಾಡೋಕ್ಕೆ ಹೋಗೋಣ. ಆಗಲ್ಲ ಕಣ್ರಿ, ಕಾಲೆಲ್ಲ ನೋವು ಬಂದೋಗಿದೆ. ಹೋಟೆಲ್ ಬೇರೆ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲ ಕತ್ಲೆ. ಬಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ DJ ಲೈಟ್ಸ್ ಕಾಣ್ತಾ ಇದೆ. ಬನ್ನಿ ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ. ಆಯ್ತಾ? ಎಲ್ಲ DJ ಎಲ್ಲ ಬಂದ್ ಮಾಡಿಬಿಟ್ರಂತೆ. ನೀನೇ ಡಿಜೆ ಮಾಡ್ತಿದ್ಯಲ್ಲ. ಹೇಳೋಣ ಪ್ರಫುಲ್, ನೀನು ಮಾತಾಡಬೇಕು. ಅಚ್ಚಲಂತೂ ಸೊ ಒನ್ಸ್ ಅಗೇನ್ ನೋಡ್ಬೋದು ಇಲ್ಲಿ ಅಂತೂ ಫುಲ್ DJ ವಾರ್ ನಡೀತಾ ಇದೆ. ಬನ್ನಿ ನೋಡೋಣ ಎಷ್ಟು ಸಕ್ಕತ್ತಾಗಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ನೋಡಿದಾಗ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದ್ಬಿಟ್ಟು 6:30 ಈಗ. ನೋಡಿ ಬೆಳಗಾದರೂ ನಮ್ಮ DJ ಅಂತೂ ನಿಂತಿಲ್ಲ. ಸೌಂಡು ಲೈಟ್ಸು ಎಲ್ಲ ಇನ್ನೂ ಕೇಳ್ತಾ ಇದೆ, ನೋಡ್ಬೋದು. ಹಾಗೆ ನಿಮಗೆ ಎಲ್ಲ ಗಣಪತಿನ ನನಗೆ ತೋರಿಸೋಕ್ಕೆ ಆಗಿಲ್ಲ.
ಬಿಕಾಸ್ ನಾವು ಇಲ್ಲೇ ಇದ್ವಿ, ಹಾಗೆ ಕ್ರೌಡ್ ಕೂಡ ಜಾಸ್ತಿ ಇದ್ದ ಕಾರಣ ಆ ಕಡೆ ಈ ಕಡೆ ಅಂತ ಹೋಗೋಕ್ಕಾಗಿಲ್ಲ. ಬನ್ನಿ ಹೋಗೋಣ ಅಲ್ಲಿಗೆ. ಹಾಗೆ ತುಂಬ ಬೋರ್ ಅನಿಸ್ತಾ? ಹೇಗಿತ್ತು? ಚೆನ್ನಾಗಿತ್ತಾ? ಅಷ್ಟೇನಾ? ಮತ್ತೆ ನಿನ್ನೆ ತುಂಬ ಬೋರ್ ಆಗ್ತಾಯಿತ್ತು ಅಂತ ಅಂದೆ. ಆಗ್ತಾಯಿತ್ತು, ಅದಾದ್ಮೇಲೆ ವಾರ್ ನೋಡಿದೆ. ವಾರ್ ಮಾತ್ರ ಈಗ ಎಲ್ಲ ಹೋಗ್ತಾ ಇರೋದು ಎಲ್ಲಿ ಅಂದರೆ ಗೌರಿಕೆರೆಗೆ. ಬಿಕಾಸ್ ಅಲ್ಲೇ ಎಲ್ಲ 22 ಗಣಪತಿನ ನಾವು ಅಲ್ಲೇ ವಿಸರ್ಜನೆ ಮಾಡೋದು. ಬನ್ನಿ ನೋಡೋಣ ಅಲ್ಲಿ ನಿಮಗೆ ಹೇಗೆ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಜನ ನೋಡ್ಬೋದು ಕಮ್ಮಿ ಇದ್ದಾರೆ. ಆದಿತ್ಯ ಎಲ್ಲ ಬಿಟ್ಟೋದ್ರ? ಕೊನೆವರೆಗೂ ನಾವಿಬ್ರೆ ಆಗ ನೋಡು, ನಿನ್ ಫ್ಯಾನ್ ಬಂದ ನೋಡು. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಬ್ರೋ? ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಹೌದಾ? ಬನ್ನಿ ನೋಡೋಣ. ಗೌರಿ ಎಲ್ಲ ಬಿಟ್ಟು ಆಮೇಲೆ ಆರಾಮ್ಸೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ. ಸೊ ಈಗ ಟೈಮ್ ಆಯಿತು, ಬಿಡೋ ಟೈಮು ಆಯಿತು, ಡಿ ಜೆನೂ ನಿಂತಾಯಿತು. ಬಟ್ ಈ ಒಂಥರ ಫೀಲಿಂಗ್ ಕಂಡ್ರೆ ಬಿಡಬೇಕಲ್ವಾ? ಈ 11 ದಿನ ಹೆಂಗೆ ಕಳೀತು ಅಂತಲೇ ಯಾರಿಗೂ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. 11 ದಿನವೂ ನಾವು ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ವಿ. ಅದು ಕೂಡ ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಕಂಡ್ರೆ ಅದು ಕೂಡ. ಸೊ ಬನ್ನಿ ನೋಡೋಣ ಅಲ್ಲಿ ಹೇಗೆಲ್ಲ ನಡೆಸ್ತಾ ಇದ್ದಾರೆ ಅಂತ. ಸೊ ಈಗ ಫೈನಲಿ ನಾವು ಗೌರಿಕೆರೆಗೆ ಬಂದಿದ್ದೀವಿ. ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಎಲ್ಲ 22 ಗಣಪತಿನ ನಾವು ಇಲ್ಲೇ ಬಿಡ್ತೀವಿ. ಈಗ ನಮ್ಮ ತಂಡದ ಮೂರ್ನಾಡು ರಸ್ತೆಯ ಗಣಪತಿ ನಾವು ತಗೊಬರ್ತಾ ಇದ್ದೀವಿ. ಸೊ ಇಲ್ಲೇ ನಾವು ಬಿಡ್ತೀವಿ. ಈಗ ತುಂಬ ಅದ್ಧೂರಿಯಾಗಿ ವಿಸರ್ಜನೆ ಎಲ್ಲ ನಡೆಯುತ್ತೆ. ಅದಲ್ಲದೆ ಇಲ್ಲಿ ಜನರಿಗೆ
ಕೂತ್ಕೊಳ್ಳೋಕ್ಕಾಗಲಿ ಸ್ವಲ್ಪ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಸ್ವಲ್ಪನೇ ಆಗಿದ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬರೀ ಒಂದು 15 ಗಣಪತಿನ ಈಗ ವಿಸರ್ಜನೆ ಆಗಿದೆ. ಮುಂದೆ ಇನ್ನೂ ಇದೆ, ಇನ್ನು 5-6 ಇದೆ. ಅದಾದಮೇಲೆ ಎಲ್ಲ ಮನೆಗೆ ಹೋಗ್ತಾರೆ. ನೈಟ್ ಇದ್ದ ರೋಡಿಗೂ ಈಗಿದ್ದ ರೋಡಿಗೂ ವ್ಯತ್ಯಾಸ ನೋಡಿ ಎಷ್ಟಿದೆ. ಫುಲ್ ತೆಂಗಿನಕಾಯಿ ಎಲ್ಲ ಹೊಡೆದು ಫುಲ್ ಗಲೀಜಾಗಿರುತ್ತೆ. ಬಟ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಮುನ್ಸಿಪಾಲ್ಟಿ ಅವರೆಲ್ಲ ಬಂದು ನೀಟಾಗಿ ಕ್ಲೀನ್ ಮಾಡಿ ಹೋಗ್ತಾರೆ. ಸೊ ಎಲ್ಲ ಮುಗೀತು, ಡ್ಯಾನ್ಸ್ ಆಯಿತು, ವಿಸರ್ಜನೆನೂ ಆಯಿತು, ಸುಸ್ತು ಆಗಿದ್ದೀವಿ ಎಲ್ಲ. ಸೊ ಈಗ ಮನೆಗೆ ಹೋಗ್ಬಿಟ್ಟು ಆರಾಮ್ಸೆ ನಿದ್ದೆ ಮಾಡ್ಬೇಕೀಗ. ಆದಿತ್ಯ ಫುಲ್ ಸುಸ್ತಾ? ಸುಸ್ತು ಆಗಿದೆ, ಅಷ್ಟು ಆಗಿದೆ, ಪರವಾಗಿಲ್ಲ.
ಒಂದು ವರ್ಷದಲ್ಲಿ ಒಂದು ದಿವಸ ಸುಸ್ತಾಗಿ ಜಾಸ್ತಿ ನಡೆದ್ರೂ ಪರವಾಗಿಲ್ಲ ಅಲ್ವಾ? ಏನೇ ಇದ್ರು ದೇವರಿಗಲ್ವಾ. ಇದು ಮಾತು ಅಂದರೆ. ಓಕೆ ಆಗ ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ಎನ್ ಎಸ್ ವ್ಲಾಗ್. ಟಾಟಾ ಬಾಯ್.